ಚಿನ್ನ ಬೆಳ್ಳಿ ಪ್ರಿಯರಿಗೆ ತುಂಬ ನಿರಾಸೆ ಆಗ್ತಾ ಇದೆ. ಹಾಗಾದರೆ ದೇಶದಲ್ಲಿ ಈ ದರಗಳು ಕಡಿಮೆ ಆಗೋದೇ ಇಲ್ವಾ? ಯಾಕೆ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ? ನಾವು 1 ಗ್ರಾಮೋ 2 ಗ್ರಾಮೋ ಚಿನ್ನವನ್ನು ತೆಗೆದುಕೊಳ್ಬೇಕನ್ನುವಂಥ ನಿರೀಕ್ಷೆಯಲ್ಲಿ ಇರ್ತಾರೆ ಜನ, ಅದಕ್ಕಾಗಿ ಕನಸು ಕೊಟ್ಕೊಂಡಿರ್ತಾರೆ. ಆದರೆ ಅದು ಕೂಡ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನ ಬೆಳ್ಳಿಯ ದರ ಏರಿಕೆ ಆಗ್ತಾ ಇದೆ. ಜನರು ತಗೊಳ್ಳೋಕೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಚಿನ್ನ ಬೆಳ್ಳಿಯ ದರದಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಆಗ್ತಾ ಇದೆ. ಹಾಗಾದರೆ ದೇಶದಲ್ಲಿ ಚಿನ್ನ ಬೆಳ್ಳಿಯ ದರ ಕಡಿಮೆ ಆಗೋದೇ ಇಲ್ವಾ? ಮಧ್ಯಮ ವರ್ಗದ ಜನರಿಂದ ಚಿನ್ನ ಬೆಳ್ಳಿ ದೂರ ಆಗ್ತಾ ಇದೆ. ಚಿನ್ನ ಬೆಳ್ಳಿ ದರದಲ್ಲಿ ಮತ್ತೆ ಈಗ ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. 10 ಗ್ರಾಮ್ ಚಿನ್ನ 1,50,000 ರೂಪಾಯಿ, 1.5 ಲಕ್ಷ ಆಗಿದೆ. ಈಗ 1,45,000 48,000 ಇತ್ತು. ಈಗ 1.5 ಲಕ್ಷ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಬೆಳ್ಳಿಯ ಬೆಲೆ ಕೂಡ ಕೈಗೆ ಸಿಗದಂತ ಆಗ್ತಾ ಇದೆ, ಜಂಪ್ ಆಗ್ತಾ ಇದೆ. 1 kg ಬೆಳ್ಳಿಯ ದರ 3 ಲಕ್ಷ ದಾಟ್ತಾ ಇದೆ. ಹೆಂಗೆ ತಗೊಳ್ಳೋದು ಹಾಗಾದರೆ ಮಿಡಲ್ ಕ್ಲಾಸ್ ಜನ? ನಿನ್ನೆ ಒಂದೇ ದಿನ 10,000 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ ಬೆಳ್ಳಿಗೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. 1 ಗ್ರಾಮ್ ಚಿನ್ನದ ರೇಟು ಏನಿದೆ 2,000 ರೂಪಾಯಿ ಜಾಸ್ತಿ ಆಗಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿ ಪೂರೈಕೆ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ವ್ಯತ್ಯಾಸ ಆಗ್ತಾ ಇದೆ. ಹಲವು ದೇಶಗಳ ನಡುವಿನ ಸಂಪರ್ಕದಿಂದ ಬೆಲೆ ಹೆಚ್ಚಾಗ್ತಾ ಇದೆ. ಮದುವೆ ಮಾಡಿಕೊಳ್ಬೇಕು ಅಂದ್ಕೊಂಡವರಿಗೆ ಆಘಾತ ತಂದು ಕೊಡ್ತಾ ಇದೆ ಈ ಒಂದು ಗೋಲ್ಡ್ ರೇಟ್. ಏನು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. 100 ರೂಪಾಯಿ 200 ರೂಪಾಯಿ ಜಾಸ್ತಿ ಆಗ್ತಾ ಇಲ್ಲ, ಇಲ್ಲಿ 1000 ಗಟ್ಟಲೆ ಜಾಸ್ತಿ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಹೀಗಾಗಿ ಚಿನ್ನ ಬೆಳ್ಳಿಯ ದರದಲ್ಲಿ ಯೋಚನೆ ಮಾಡೋಕ್ಕೂ ನಾವು ಆಗ್ತಾ ಇಲ್ಲ. ಅದ್ರ ಹತ್ರ ಹೋಗಿ ನಿಂತ್ಕೊಳ್ಳೋಕ್ಕೆಲ್ಲ ಮುಟ್ಟೋಕ್ಕೂ ಆಗ್ತಾ ಇಲ್ಲ. ಬಂಗಾರ ಬೆಳ್ಳಿಯನ್ನ ತಗೋಬೇಕು ಅಂತ ಯೋಚನೆ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಆ ದುಡ್ಡು ನಮ್ಮ ಹತ್ರ ಇದೆಯಾ ಅಂತ ಹೇಳಿ. 1.5 ಲಕ್ಷ 10 ಗ್ರಾಮ್ ಬಂಗಾರಕ್ಕೆ ಅಂದರೆ ಯೋಚನೆ ಮಾಡಿ. 68, 70, 80 ಈ ರೀತಿಯಾಗಿ ಏರ್ತಾ ಬಂದಂತಹ ಬಂಗಾರದ ಬೆಲೆ ಈಗ 1.5 ಲಕ್ಷಕ್ಕೆ ಬಂದು ನಿಂತುಕೊಂಡಿದೆ. ಇನ್ನೂ ಎಷ್ಟು ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ನಮಗೆ ಎಷ್ಟು ಅಗತ್ಯ ಇದೋ, ಎಷ್ಟು ಬೇಕೋ ನಮಗೆ, ಅದು ಆ ಬಂಗಾರ ನಮಗೆ ಬರ್ತಾ ಇಲ್ಲ, ನಮ್ಮ ದೇಶಕ್ಕೆ ಪೂರೈಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಬಂಗಾರ ಬೆಳ್ಳಿಯ ಅಭಾವ ಇರೋದ್ರಿಂದ ದೊಡ್ಡ ಮಟ್ಟದ ಏರಿಕೆ ಆಗ್ತಾ ಇದೆ. ಮಧ್ಯವರ್ಗದ ಜನರು ಏನು ಮಾಡಬೇಕು? ಮದುವೆ ಮಾಡ್ಕೊಳ್ಬೇಕಂದ್ರೆ ಚಿನ್ನ ಬೆಳ್ಳಿ ಬೇಕೇ ಬೇಕು. ಯೋಚನೆ ಮಾಡ್ತಾ ಇದ್ದಾರೆ, ಹೆಂಗಪ್ಪ ತಗೊಳ್ಳೋದು ನಾವು? ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆದರೆ ನಿರೀಕ್ಷೆಗಿಂತ ಜಾಸ್ತಿ ಆಗ್ತಾ ಇದೆ. ಜನರು ಯೋಚನೆ ಮಾಡ್ತಾ ಇದ್ದಾರೆ. ಬಂಗಾರದಿಂದ ಬೆಳ್ಳಿಯಿಂದ ಮಿಡಲ್ ಕ್ಲಾಸ್ ಜನ ದೂರ ಆಗ್ತಾ ಇದ್ದಾರೆ. ಬೇಡ, ಬಂಗಾರ ಬೆಳ್ಳಿಯ ಸಹವಾಸನೇ ಬೇಡ, ಬೇರೆ ಏನಾದರೂ ತಗೊಳ್ಳೋಣ ನಾವು, ಅಥವಾ ಕಡಿಮೆ ಆದಾಗ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. 10 ಗ್ರಾಮ್ ಚಿನ್ನಕ್ಕೆ 1,50,000 ರೂಪಾಯಿ ಆಗಿದೆ. ಕಳೆದ ವರ್ಷ 70,000 ಇದ್ದಂತಹ 10 ಗ್ರಾಮ್ ಗೋಲ್ಡ್ ರೇಟ್ ಈಗ 1.5 ಲಕ್ಷ ದಾಟಿದೆ. ಅಂದರೆ ಡಬಲ್ ಆಗ್ತಾ ಇದೆ, ಡಬಲ್ಗಿನ್ನ ಜಾಸ್ತಿ ಆಗಿದೆ. 70,000 ಇತ್ತು ಅಂತಂದರೆ 1,40,000 ಆಗಬೇಕಿತ್ತು, 1,50,000 ಆಗಿದೆ. ಡಬಲ್ಗಿನ್ನ ಜಾಸ್ತಿ ಇದು. 10 ಗ್ರಾಮ್ ಗೋಲ್ಡನ್ನು ತಗೊಳ್ಳೋಕ್ಕೆ ಕಷ್ಟಪಡಬೇಕು, 1.5 ಲಕ್ಷ ಕೊಡಬೇಕು. ಅದನ್ನು ತೊಗೊಂಡೇನು ತಿನ್ನೋಕ್ಕಾಗಲ್ಲ, ಉಣ್ಣೋಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಬಂಗಾರ ಇದ್ದರೆ ಮನುಷ್ಯನ ಹತ್ರ ಅದಕ್ಕೆ ಬೆಲೆ ಜಾಸ್ತಿ, ಮನುಷ್ಯನಿಗೆ ಬೆಲೆ ಜಾಸ್ತಿ. ಬಂಗಾರ ನೋಡಿ ಮನುಷ್ಯನಿಗೆ ಬೆಲೆ ಕೊಡ್ತಾರೆ. ನಮ್ಮ ಜನ ದುಡ್ಡು ನೋಡಿ, ಒಡವೆಗಳನ್ನು ನೋಡಿ ಬೆಲೆ ಕೊಡೋದು ಜಾಸ್ತಿ ಅಲ್ಲ. ಮನುಷ್ಯತ್ವಕ್ಕೆ, ಮಾನವೀಯತೆಗೆ ಬೆಲೆ ಕೊಡುವಂತಹ ಕಾಲ ದೂರ ಹೋಗಿ ತುಂಬ ವರ್ಷಗಳಾಯಿತು. ಈಗ ಏನಿದ್ರು ಕೂಡ ದುಡ್ಡಿಗೆ ಬೆಲೆ ಕೊಡ್ತಾರೆ, ಅವ್ರ ಹತ್ರ ಇರುವಂತಹ ಆಭರಣಗಳಿಗೆ ಬೆಲೆ ಕೊಡ್ತಾರೆ. ಎಲ್ಲರೂ ಅಷ್ಟೇ. ಇದಕ್ಕಾಗಿ ನಮಗೆ ಬಂಗಾರ ಬೇಕು, ಬೆಳ್ಳಿ ಬೇಕು ಅಂತ ಎಲ್ಲರೂ ತಗೊಳ್ತಾರೆ, ಹಾಕ್ಕೊಳ್ತಾರೆ ಪ್ರೀತಿಯಿಂದ. ಈಗ ಅದನ್ನು ತಗೊಳ್ಳೋಕ್ಕೆ ಜನ ಯೋಚನೆ ಮಾಡ್ತಾ ಇದ್ದಾರೆ, ತಗೋಬೇಕೋ ಬೇಡವಾ ಅಂತ ಹೇಳಿ. ದಿನದಿಂದ ದಿನಕ್ಕೆ ಎಲ್ಲ ಬೆಲೆ ಹೆಚ್ಚಾಗ್ತಾ ಇದೆ. ಬಂಗಾರ ಬೆಳ್ಳಿದು 1 kg ಬೆಳ್ಳಿಗೆ 3 ಲಕ್ಷ ರೂಪಾಯಿ ಆಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವಾಗ ಏರಿಕೆ ಆಗಿರಲಿಲ್ಲ. ಬರೀ ಏರ್ತಾನೆ ಹೋಗ್ತಾ ಇದೆ, ಇಳಿಯುವಂಥ ಒಂದು ಚಾನ್ಸೇ ಇಲ್ಲ ಅಂತ ಕಾಣಿಸುತ್ತೆ. ನಿನ್ನೆ ಒಂದೇ ದಿನ 10,000 ರೂಪಾಯಿ ಹೆಚ್ಚಾಗಿದೆ ಅಂದರೆ ಯೋಚನೆ ಮಾಡಿ. ಬೆಳ್ಳಿ ದರ ಕೂಡ ಹೆಂಗೆ ಏರ್ತಾ ಇದೆ, ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಜಂಪ್ ಆಗ್ತಾ ಇದೆ ರೇಟ್ ಎಲ್ಲವೂ ಕೂಡ. 1 ಗ್ರಾಮ್ ಚಿನ್ನದ ರೇಟ್ ಏನಿದೆ ಅದು 2,000 ರೂಪಾಯಿ ಏರಿದೆ. ಹೆಂಗೆ ತಗೊಳ್ಳೋದು ಈಗ? ಆದರೆ ಜನ ಯೋಚನೆ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಮತ್ತು ವ್ಯಾಪಾರ ಕೂಡ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಈ ರೀತಿ ಆದಾಗ. ಚಿನ್ನ ಬೆಳ್ಳಿಯ ವ್ಯಾಪಾರದಾರರು ಏನಿದ್ದಾರೆ ಅವ್ರಿಗೂ ಕೂಡ ವ್ಯಾಪಾರ ಆಗೋದಿಲ್ಲ. ನಮಗೆ ಎಷ್ಟು ಬೇಕೋ ಬೇರೆ ಬೇರೆ ದೇಶಗಳಿಂದ ನಮಗೆ ಬಂಗಾರ ಬೆಳ್ಳಿ ಬರಬೇಕಲ್ಲ, ಅದು ಆಮದು ಮಾಡ್ಕೊಂಡು ಅದು ಕೂಡ ಕಡಿಮೆ ಆಗ್ತಾ ಇದೆ. ಅಂದರೆ ಕೆಲವು ದೇಶಗಳ ನಡುವೆ ನಮ್ದು ಏನು ಸಂಘರ್ಷ ಇದೆ, ಆ ಸಂಘರ್ಷದಿಂದ ಬೆಲೆ ಹೆಚ್ಚಳ ಆಗ್ತಾ ಇದೆ. ಅವರು ಕೊಡ್ತಾ ಇಲ್ಲ ನಮಗೆ. ನಮ್ಮ ಮದುವೆ ಮಾಡ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇರೋ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಗೋಲ್ಡ್ ರೇಟ್ ಜಂಪ್ ಆಗ್ತಾ ಇರೋದ್ರಿಂದ
ಹೆಂಗೆ ತಗೊಳ್ಳೋದು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ತಗೊಳ್ಳೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಕೆಲ ಜನರು ಬರ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.